ಇವತ್ತು ಕಾಯಿ ಹಾಲು ಮತ್ತು ಬೆಲ್ಲವನ್ನು ಉಪಯೋಗಿಸಿ ಆರೋಗ್ಯಕರವಾದ ಸಬ್ಬಕ್ಕಿ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ತೆಂಗಿನಕಾಯಿ ಹಾಲನ್ನು ಮಾಡಿಕೊಳ್ಬೇಕು. ಒಂದು ಮಿಕ್ಸಿ ಜಾರ್ಗೆ 2 ಕಪ್ ಹಸಿ ತೆಂಗಿನ ತುರಿ, 1/4 ಕಪ್ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ನಂತರ ಜರಡಿ ಮೂಲಕ ತೆಂಗಿನಕಾಯಿ ಹಾಲನ್ನು ಸೋಸಿದರೆ ದಪ್ಪ ಹಾಲು ರೆಡಿಯಾಗತ್ತೆ. ಸೋಸಿದ ನಂತರ ಉಳಿದಿರುವ ಕಾಯಿಯನ್ನು ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ ಹಾಕಿ 1/4 ಕಪ್ ನೀರನ್ನು ಸೇರಿಸಿ ರುಬ್ಬಬೇಕು. ಇದನ್ನೂ ಕೂಡ ಸೋಸಿಕೊಳ್ಬೇಕು. ಈಗ ತೆಳು ಕಾಯಿ ಹಾಲು ರೆಡಿಯಾಗುತ್ತೆ. ಈಗ ದಪ್ಪ ತೆಂಗಿನಕಾಯಿ ಹಾಲು ಹಾಗೂ ತೆಳು ತೆಂಗಿನಕಾಯಿ ಹಾಲು ರೆಡಿ. ಆಮೇಲೆ ಬಾಣಲೆಗೆ 1 ಟೀ ಸ್ಪೂನ್ ತುಪ್ಪ ಹಾಕಿಕೊಂಡು ತುಪ್ಪ ಕಾದ ನಂತರ 1 ಟೇಬಲ್ ಸ್ಪೂನ್ ಬೇಬಿ ಗೋಡಂಬಿಯನ್ನು ಸ್ವಲ್ಪ ಬಣ್ಣ ಬದಲಾಗುವ ತನಕ ಫ್ರೈ ಮಾಡಿ. ಇದಕ್ಕೆ 1 ಟೇಬಲ್ ಸ್ಪೂನ್ ದ್ರಾಕ್ಷಿಯನ್ನು ಸೇರಿಸಿ ಅದನ್ನೂ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು. ಅದೇ ಬಾಣಲೆಗೆ ಚೆನ್ನಾಗಿ ತೊಳೆದ 1/2 ಕಪ್ ನೈಲಾನ್ ಸಬ್ಬಕ್ಕಿಯನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಅದು ಸಿಡಿಯುವ ತನಕ ಹುರಿಯಬೇಕು. ಈ ನೈಲಾನ್ ಸಬ್ಬಕ್ಕಿಯನ್ನು ನೆನೆ ಇಡುವ ಅವಶ್ಯಕತೆ ಇಲ್ಲ. ದಪ್ಪ ಸಬ್ಬಕ್ಕಿಯನ್ನು ಬೇಕಿದ್ರೂ ತೆಗೆದುಕೊಳ್ಬೋದು. ದಪ್ಪ ಸಬ್ಬಕ್ಕಿ ಆದರೆ 30 ನಿಮಿಷ ನೆನೆಸಬೇಕು. ಸಬ್ಬಕ್ಕಿ ಪೂರ್ತಿ ಆರಿದ ನಂತರ 3/4 ಕಪ್ ನೀರನ್ನು ಸೇರಿಸಿ ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು. ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕಾಗುತ್ತದೆ. ಇದು ಬೆಂದ ನಂತರ ಸ್ಟವ್ ಅನ್ನು ಕಡಿಮೆ ಉರಿಯಲ್ಲಿ ಇಟ್ಟು ಮಾಡಿಕೊಂಡಿರುವ ತೆಳು ತೆಂಗಿನಕಾಯಿ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬರಿಸಿ. ಇಲ್ಲಿ ನಮಗೆ ತೆಂಗಿನಕಾಯಿ ಹಾಲು ಒಡೆದ ಹಾಗೆ ಕಾಣಿಸ್ತಾ ಇದೆ, ಆದರೆ ಖಂಡಿತ ಅದು ಹಾಗಾಗಿಲ್ಲ. ಯಾಕಂದರೆ ತೆಂಗಿನಕಾಯಿಯ ಸಣ್ಣ ಸಣ್ಣ ತುಣುಕುಗಳು ನಮಗೆ ಕಾಣ್ತಾ ಇರೋದು. ಕುದಿ ಬಂದ ನಂತರ ಸ್ವಲ್ಪ ದಪ್ಪವಾಗ್ತದೆ. ಆಗ 1/2 ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲವನ್ನು ಸೇರಿಸಿ ಮುಗುಚಿಕೊಳ್ಳಿ. ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ದಪ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ 1 ಕುದಿ ಬರಿಸಿ ಸ್ಟವ್ ಅನ್ನು ಆಫ್ ಮಾಡಿ. ಕೊನೆಯಲ್ಲಿ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, ಹುರಿದುಕೊಂಡಿರುವ ಗೋಡಂಬಿ ದ್ರಾಕ್ಷಿ, ಚಿಟಿಕೆ ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ. ಈಗ ರುಚಿಯಾದ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಈ ರೀತಿ ಬೆಲ್ಲ ಹಾಗೂ ಕಾಯಿ ಹಾಲಿನಿಂದ ಸಬ್ಬಕ್ಕಿ ಪಾಯಸವನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.